Namaste everyone. In this video, we are discussing on this kind of problems. Okay. So, ಈ ಮೂರು ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಗಿ ಕಾಣೋದೇನೋ ಬರೀ ಫಂಕ್ಷನ್ ಅಂದ್ರೆ cos x ಇದೆ, ಇಲ್ಲಿ tan x ಇದೆ, ಇಲ್ಲಿ log x ಇದೆ. ರೈಟ್. ಮತ್ತೆ ಉಳಿದಿದ್ದೆಲ್ಲ ಸೇಮ್. ಎಲ್ಲ ಏನು ಫೈಂಡ್ ಔಟ್ ಮಾಡೋ ಅಂದಿದ್ದಾನೆ, ಡಿವೈಡ್ ಬೈ x ಅನ್ನು ಫೈಂಡ್ ಔಟ್ ಮಾಡೋ ಅಂದಿದ್ದಾನೆ. ರೈಟ್. ಸೊ ಈ ಪ್ರಾಬ್ಲಮ್ಸ್ ನೋಡೋಕ್ಕೆ ಏನ ಅನಿಸುತ್ತೆ, ಒಂಥರ ಭಯ ಬರುತ್ತೆ. ರೈಟ್. ನಮ್ಗೆ ಸಿಂಪಲ್ ಆಗಿರೋ ಡಿಫ್ರೆನ್ಷಿಯೇಷನ್ನೇ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನು ಈ ರೀತಿಯೆಲ್ಲ ರೂಟು ಇನ್ಫಿನಿಟಿ ಕೊಟ್ಟರೆ ಹೇಗೆ ಬಿಡಿಸೋದು ಸರ್ ಅಂತ ಹೇಳ್ಬೋದು. ಆದರೆ ಇಂಥ ಕ್ವಶನ್ಸನ್ನು ಸಿ ಟಿಲಿ ಕೇಳಿದಾಗ ನಿಮಗೆ ಜಾಸ್ತಿ ಟೈಮ್ ಇರೋಂಗಿಲ್ಲ. ಸೊ ಆವಾಗ ಇದನ್ನು 2 ಅಥವಾ 3 ಸೆಕೆಂಡಲ್ಲಿ ಬಿಡಿಸ್ಬೇಕಾಗಿರುತ್ತೆ. ರೈಟ್. ಆವಾಗ ಹೇಗೆ ಬಿಡಿಸೋದು? ಹಾಗಾದರೆ ಇಂಥ ಕ್ವಶನ್ಸನ್ನು, ಇಂಥ ಪ್ರಾಬ್ಲಮ್ಸನ್ನು 2 ಸೆಕೆಂಡಲ್ಲಿ ಬಿಡಿಸೋಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಇಂಥ ಪ್ರಾಬ್ಲಮ್ಸ್ ಬಂದರೆ ಸಿಂಪಲ್ಲಾಗಿ 2 ಸೆಕೆಂಡಲ್ಲಿ ಬಿಡಿಸ್ಬೋದು. ಹೇಗಂತೀರಾ? ಬನ್ನಿ ನೋಡೋಣ. ಒಂದು ಟ್ರಿಕ್ಕಿಂದ ನಿಮಗೆ ಈ ಪ್ರಾಬ್ಲಮ್ಸನ್ನು ಹೇಗೆ ಸಿಂಪಲ್ಲಾಗಿ ಕ್ರ್ಯಾಕ್ ಮಾಡೋದು ಅಂತ ಹೇಳ್ತೀನಿ. ಲೆಟ್ಸ್ ಕಮ್. ಸೊ ಏನೋ ಕೊಟ್ಟಂಥ ಫಂಕ್ಷನ್ ಏನು, y = ರೂಟ್ cos x ಪ್ಲಸ್ ರೂಟ್ cos x ಪ್ಲಸ್ ರೂಟ್ cos x ಪ್ಲಸ್ ಅಪ್ ಟು ಇನ್ಫಿನಿಟಿ. ಅಂದರೆ ಹಾಗೆ ರೂಟ್ cos x ಹೋಗ್ತಾ ಇದೆ ಅಂತ ಅರ್ಥ. ರೈಟ್. ಎಲ್ಲಿ ಮಟ ಎಂಡೇ ಇಲ್ಲ, ಅದಕ್ಕೆ ಹಾಗೆ ಹೋಗ್ತಾ ಇರುತ್ತೆ. ರೈಟ್. ಏನು ಫೈಂಡ್ ಔಟ್ ಮಾಡೋದಿದ್ದಾನೆ, ಡಿವೈಡ್ ಬೈ x. ಸೊ ವಿತಿನ್ 2 ಸೆಕೆಂಡಲ್ಲಿ ಬಿಡ್ಸಕ್ಕೆ ಬರುತ್ತಾ? ಖಂಡಿತ ಬರುತ್ತೆ. ಹೇಗೆ ಬರುತ್ತೆ ನೋಡಿ. 2y - 1. ರೈಟ್. ಏನು ಬರೀತೀನಿ ನಾನು? ಎರಡು ಸೆಕೆಂಡ್ ಸಾಕಲ್ವಾ? ಡಿವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1/x ಆಫ್ 2 ಸೆಕೆಂಡ್ ಸಾಕು. ರೈಟ್. ಹೇಗಂತೀರಾ? ಟ್ರಿಕ್ ಹೇಳ್ತೀನಿ ಕೇಳಿ. ಸೀಟಲ್ಲಿ ಬಿದ್ದಾಗ ಇದೇ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೇಕು. ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಇದನ್ನು ಸಿಂಪಲ್ಲಾಗಿ ಬಿಡಿಸ್ಬೇಕು. ಏನಂದರೆ ಫಂಕ್ಷನ್ ಕೊಟ್ಟಿರ್ತಾನೆ y = ಏನಿದೆ, ಒಂದು ಫಂಕ್ಷನ್ ತಗೋತೀನಿ. ಫಂಕ್ಷನ್ ಅಂದರೆ f of x ಪ್ಲಸ್ ರೂಟ್ f of x ಅಂದರೆ ಸೇಮ್. ಇಲ್ಲಿ cos x ಇದೆ, ಇಲ್ಲಿ cos x ಇದೆ, ಇಲ್ಲಿ cos x ಇದೆ, ಹೌದಾ? ಸೊ ಫಂಕ್ಷನ್ f of x ರೂಟ್ ಫಂಕ್ಷನ್ f of x ಪ್ಲಸ್ ರೂಟ್ ಫಂಕ್ಷನ್ f of x ಅಪ್ ಟು ಇನ್ಫಿನಿಟಿ. ರೈಟ್. ಹೀಗಿದ್ದಾಗ ಏನು ಮಾಡ್ಕೋಬೇಕು ನೋಡಿ, ಫೈಂಡ್ ಔಟ್ ಡಿವೈಡ್ ಬೈ x ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಡಿವೈಡ್ ಬೈ 2y - 1 ಕಂಪಲ್ಸರಿ ಇಡಲೇಬೇಕು. ಮತ್ತೇನು ಮಾಡ್ಕೋಬೇಕು, ಇಲ್ಲೇನು ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನನ್ನು ಏನು ಮಾಡ್ಕೋಬೇಕು, ಡಿಫ್ರೆನ್ಸಿಯೇಟ್ ಮಾಡಬೇಕು. ಅಂದರೆ log x ಡಿಫ್ರೆನ್ಸಿಯೇಷನ್ ಏನು, 1/x ಡಿವೈಡ್ ಬೈ ಏನು ಇಡ್ತೀನಿ, 2y - 1. cos x ಡಿಫ್ರೆನ್ಸಿಯೇಷನ್ ಏನು, -sin x ಡಿವೈಡ್ ಬೈ 2y - 1. tan x ಡಿಫ್ರೆನ್ಸಿಯೇಷನ್ ಏನು, sec² x ಡಿವೈಡ್ ಬೈ 2y - 1. 2y - 1 ಡಿನಾಮಿನೇಟರಲ್ಲಿ ಇದ್ದಂಗೆ ಇರುತ್ತೆ. ನ್ಯೂಮರೇಟರಲ್ಲಿ ಏನಿರುತ್ತೆ ಅಂದರೆ ಏನು ಫಂಕ್ಷನ್ ಇರುತ್ತೋ ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಿ ಇಡೋದು. ಇದೇ ಇದರ ಸೂಪರ್ ಡೂಪರ್ ಟ್ರಿಕ್. ಇಷ್ಟ ಆಯ್ತಲ್ವಾ? ಓಕೆ. ಇದನ್ನು ಇನ್ನು ನಿಮಗೆ ಲಾಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಇಂಥ ಎಕ್ಸಾಂಪಲ್ನ ಕೇಳ್ಬೋದು. ಆವಾಗ ಹೇಗೆ ಬಿಡಿಸೋದು ನೋಡಿ. ಟೇಕ್ ಅ ಶಾಟ್. ಬ್ಯೂಟಿಫುಲ್ ಸೂಪರ್ ಡೂಪರ್ ಟ್ರಿಕ್ ಆದಮೇಲೆ ಇದನ್ನು ಬ್ರೀಫ್ ಆಗಿ ಹೇಗೆ ಬಿಡಿಸೋದು ಅನ್ನೋದನ್ನ ನೋಡೋಣ. ಓಕೆ. ಆನ್ಸರ್ ಹೇಗೆ ಬರುತ್ತೆ? ಓಕೆ, ಕಮ್ ಆನ್. ದಿ ಫಸ್ಟ್ ಎಕ್ಸಾಂಪಲ್ ಈಸ್ y = ರೂಟ್ cos x ಪ್ಲಸ್ ರೂಟ್ cos x ಪ್ಲಸ್ ರೂಟ್ cos x ಅಪ್ ಟು ಇನ್ಫಿನಿಟಿ. ಫೈಂಡ್ ಡಿವೈಡ್ ಬೈ x ಅಂತ ಕೇಳಿದ್ದಾನೆ. ಅಂದರೆ ಕೊಟ್ಟಂಥ y ಫಂಕ್ಷನ್ಗೆ x ಇಂದ ಡಿಫ್ರೆನ್ಸಿಯೇಟ್ ಮಾಡಬೇಕು ಅಂತಿದ್ದಾನೆ. ಫಸ್ಟ್ ಏನು ಮಾಡ್ಕೋಬೇಕು, first write the given function. Let y = what? cos x plus cos x plus cos x up to infinity. Is it that? ಇದೇನಿದೆ ನಮ್ಮದು ಕೊಟ್ಟಂಥ ಫಂಕ್ಷನ್. ಏನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಇರುವಂಥ ಫಂಕ್ಷನ್ಗೆ ಸ್ಕ್ವೇರ್ ಮಾಡ್ಕೊಳ್ಳೋದು.
squaring on both sides, we get what we get. Y ಗೆ ಸ್ಕ್ವೇರ್ ಮಾಡಿದಾಗ ಏನಾಯ್ತು, y ಸ್ಕ್ವೇರ್ ಆಯ್ತು. ಇಸ್ ಇಟ್ ದಟ್ y ಸ್ಕ್ವೇರ್ is equal to ಸಪೋಸ್ ಇದಕ್ಕೆ ಸ್ಕ್ವೇರ್ ಮಾಡಿದಾಗ ಏನಾಯ್ತು ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಈ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್ ಆಗುತ್ತೆ, ಹೌದಾ? ವ್ಯಾನಿಷ್ ಆಗಿಬಿಡುತ್ತೆ. ಉಳಿಯೋದೇನೋ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಕಾಸ್ ಎಕ್ಸ್ ಅಪ್ ಟು ಇನ್ಫಿನಿಟಿ. ರೈಟ್, ಅರ್ಥ ಆಯ್ತಲ್ಲ ಈ ಸ್ಟೆಪ್ ಹೆಂಗೆ ಬಂತು ಅಂತ. ಸೊ ಓಕೆ, ದೆನ್ y square is equal to cos x plus root cos x plus root cos x plus which is same as ಈ ಮುಂದೆ ಏನು ಆಗ್ತಾ ಇರುತ್ತೆ ಇಲ್ಲಿ ಡಾಟ್ 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 ಅಂದ್ರೆ ಏನು, ರೂಟ್ ಕಾಸ್ ಎಕ್ಸ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಅರ್ಥ. ರೂಟ್ ಕಾಸ್ ಎಕ್ಸ್ ಪ್ಲಸ್ ಅಪ್ ಟು ಇನ್ಫಿನಿಟಿ, which term is the same as the given function. ಇದರ ಈಕ್ವಲ್ ಟು ಏನಿದೆ y. ಹಾಗಾದರೆ ಇದ್ರ ಪ್ಲೇಸಲ್ಲಿ ಇನ್ಸ್ಟೆಡ್ ಆಫ್ ದಿಸ್ ಫಂಕ್ಷನ್ ಐ ಕೆಪ್ಟ್, ಸೊ ಐ ಪುಟ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಪ್ಲಸ್ ಇದ್ರ ಬದಲಾಗಿ ಏನು ತಗೋತೀನಿ ನಾನು, y ತಗೋತೀನಿ. ಸೊ ಈಗೇನು ಮಾಡ್ತೀನಿ, ಡಿಫ್ರೆನ್ಸಿಯೇಟ್ ಮಾಡ್ತೀನಿ. ಡಿಫ್ರೆನ್ಸಿಯೇಟ್ ದಿ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯಾಕೆ ಎಕ್ಸ್ ಇಂದಾನೆ ಡಿಫ್ರೆನ್ಸಿಯೇಟ್ ಮಾಡೋದಿಲ್ಲ, ಸೊ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೀತೀನಿ. ಸೊ y ಸ್ಕ್ವೇರ್ನ ಡಿಫ್ರೆನ್ಸಿಯೇಟ್ ಮಾಡಿದಾಗ ಏನು ಸಿಗುತ್ತೆ ನನಗೆ, 2y ಇಂಟು dy ಬೈ dx. ಯಾವ ಫಾರ್ಮುಲಾ ಅಪ್ಲೈ ಆಯಿತು, ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ ಅಪ್ಲೈ ಆಯಿತು. ದೆನ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್, ರೈಟಾ, ಪ್ಲಸ್ ಡೆರಿವೇಟಿವ್ ಆಫ್ y ಈಕ್ವಲ್ ಟು dy ಬೈ dx. ಏನು ಮಾಡ್ಕೋತೀನಿ ಇಲ್ಲಿ, dy ಬೈ dx ಅನ್ನು ಲೆಫ್ಟ್ ಹ್ಯಾಂಡ್ಗೆ ತಗೋತೀನಿ. 2y into dy by dx. Take this dy by dx in a left hand side, plus dy by dx left hand side ಬರ್ನ ಏನಾಯ್ತು, minus dy by dx ಆಯಿತು, is equal to minus sin x. Therefore taking dy by dx as a common, dy by dx of 2y minus 1 is equal to minus sin x divided by, therefore dy by dx is equal to minus sin x divided by 2y minus 1. ಇದನ್ನು ಹೀಗೂ ಬರಿಬೋದು. It can be right sin x divided by, minus ಅನ್ನ ಇಲ್ಲಿ ತಗೋತಾ ನಾವು, minus into plus 2y minus 2y, minus into minus 1 plus 1. ಇದು ಕೂಡ ಇದನ್ನು ಬರೀಬಹುದು. ಇಷ್ಟ ಆಯ್ತಲ್ವಾ? ಸೊ ಟೇಕ್ ಅ ಶಾರ್ಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ y is equal to, ಪ್ರಿವಿಯಸ್ ಎಕ್ಸಾಂಪಲ್ ಅಲ್ಲಿ ಕಾಸ್ ಇತ್ತು, ಇದೇನಿದೆ ಲಾಗ್ ಫಂಕ್ಷನ್ ಇದೆ, ರೈಟ್. ಸೊ ಫೈಂಡ್ dy by dx ಏನಿದೆ, ಸೇಮ್ ಏನು ಪ್ರೊಸೆಸ್ ಮಾಡಿದೀವಲ್ಲ ಅದೇ ಪ್ರೊಸೆಸ್ಸನ್ನು ಮತ್ತೆ ರಿಪೀಟ್ ಮಾಡೋದಷ್ಟೇ. ಅಲ್ಲಿ ಕಾಸ್ ಪ್ಲೇಸಲ್ಲಿ ಲಾಗ್ ಹಾಕೋದಷ್ಟೇ. ಸೊ ಫಸ್ಟು ಕೊಟ್ಟಂಥ ಫಂಕ್ಷನನ್ನು ಮತ್ತೆ ಬರ್ಕೊಳ್ಳಿ, ಸ್ಕ್ವೇರ್ ಮಾಡಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ವಾಟ್ ವಿ ಗೆಟ್ ಬರಿತೀನಿ ನೋಡಿ, ವೈನ ಸ್ಕ್ವೇರ್ ಮಾಡಿದಾಗ y ಸ್ಕ್ವೇರ್ ಆಯಿತು. ಸೊ ಸ್ಕ್ವೇರ್ ಮತ್ತು ಈ ಸ್ಕ್ವೇರ್ ರೂಟ್ ಏನಾಗುತ್ತೆ, ಗೆಟ್ ಕ್ಯಾನ್ಸಲ್ಡ್ ಆದಾಗ ಬರೆಯೋದೇನೋ ಲಾಗ್ ಎಕ್ಸ್ ಪ್ಲಸ್ ರೂಟ್ ಲಾಗ್ ಎಕ್ಸ್ ಪ್ಲಸ್ ರೂಟ್ ಲಾಗ್ ಎಕ್ಸ್ ಪ್ಲಸ್ ಅಪ್ ಟು ಇನ್ಫಿನಿಟಿ, ರೈಟ್. ಇಷ್ಟು ಉಳಿತು. ಸೊ ಲಾಗ್ ಎಕ್ಸ್ಗೆ ಲಾಗ್ ಎಕ್ಸ್ ಕೀಪ್ ಆಸ್ ಇಟ್ ಈಸ್. ದೆನ್ this is the given function. Instead of this one, I simply write y. What we get, y square is equal to log x plus y. Then differentiate with respect to x. What you get, derivative of y square is 2y into dy by dx. Howda? So is equal to derivative of log x is 1 by x plus derivative of y is dy by dx.
then take this dy by dx in a left hand side. Px plus dy by dx ಈ ಕಡೆ ಬಂದು minus dy by dx ಆಯಿತು. ಉಳಿಯುತ್ತೇನಿಲ್ಲಿ 1 by x. therefore dy by dx ಏನು ಬಂತಿಲ್ಲಿ ಕಾಮನ್ ಬಂದಾಗ ಉಳಿಯೋದೇನೋ ರಿಮೈನಿಂಗ್ ವಾಟ್ ಯು ಗೆಟ್ 2y. ಇಲ್ಲಿ 2y ಉಳಿಯುತ್ತೆ, ಇಲ್ಲಿ 1 ಉಳಿಯುತ್ತೆ. dy by dx ಕಂಪ್ಲೀಟ್ ಆಗಿ ಹೊರಗೆ ಬಂದಾಗ ಇಲ್ಲೇನು ಉಳಿಯುತ್ತೆ 1 ಉಳಿಯುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ 1 by x ಉಳಿಯುತ್ತೆ. ಸೊ ಏನು ಸಿಕ್ತು ನನಗೆ dy by dx equal to 1 by x of 2y minus 1. ದಿಸ್ ಇಸ್ ದಿ ಫೈನಲ್ ಆನ್ಸರ್. ತುಂಬ ಚೆನ್ನಾಗಿತ್ತಲ್ಲ ಕ್ಲಾಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.